ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂಡ್ ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ನನ್ನ ಪುಟ್ಟ ಲೋಕ ನೀನೇ ಅಂಡ್ ಇವತ್ತಿನ ವ್ಲಾಗಲ್ಲಿ ಅಂಡ್ ಎಗ್ ದಮ್ ಬಿರಿಯಾನಿ ಮಾಡ್ತಿದ್ದೀನಿ ಅಂಡ್ ಸಕ್ಕ ಟೇಸ್ಟಿ ಆಗಿರುತ್ತೆ. ನನ್ನ ಸ್ಟೈಲಲ್ಲಿ ಮಾಡ್ತಿರೋ ಅಂಥದ್ದು ಅಂಡ್ ಖಂಡಿತ ಮಿಸ್ ಮಾಡದೆ ಟ್ರೈ ಮಾಡಿ. ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಅಂಡ್ ಇನ್ಯಾಕೆ ತಡ ಮಾಡದೆ ಈಗಲೇ ಮಾಡ್ಬೇಡ. ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ನಾನಿಲ್ಲಿ ಎಗ್ನ ಬಾಯ್ಲ್ ಮಾಡ್ಕೊತಿದ್ದೀನಿ. ಅದು ಎಗ್ ಪೀಲ್ ಆಗದೆ ಇರಲಿ ಅಂದ್ಬಿಟ್ಟು ಇಲ್ಲಿ ಎಗ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ರೈಸ್ನ ಒಂದು 70% ಅಷ್ಟು ಬಾಯ್ಲ್ ಮಾಡ್ಕೊತೀನಿ. ಅಂಡ್ ಇಲ್ಲಿ ನೀರು ಕೂಡ ಕುದೀತಿದೆ. ಈ ಕುದೀತಾ ಇರೋ ಅಂಥ ನೀರಿಗೆ ಸ್ವಲ್ಪ ಸ್ಪೈಸಸ್, ಪಲಾವ್ ಸ್ಪೈಸಸ್ ಎಲ್ಲ ಅದನ್ನು ಹಾಕ್ಕೊತೀನಿ. ರೈಸ್ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿರೋ ಅಂಥ ನೀರಿಗೆ ಈ ತೊಗೊಂಡಿರೋ ಅಂಥ ಎಲ್ಲ ಪಲಾವ್ ಸ್ಪೈಸಸ್ನ ಹಾಕ್ಕೊತಿದ್ದೀನಿ ಕುದೀತಾ ಇರೋ ಅಂಥ ನೀರಿಗೆ. ಆ್ಯಂಡ್ ಇದೇ ಟೈಮಲ್ಲೇ ಸ್ವಲ್ಪ ತುಪ್ಪ ಹಾಕೋದ್ರಿಂದ ರೈಸ್ ಟೇಸ್ಟು ಚೆನ್ನಾಗಿರುತ್ತೆ ಆ್ಯಂಡ್ ದೆನ್ ಬಿಡಿ ಬಿಡಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಇವಾಗ ನೆನೆಸಿ ಇಟ್ಕೊಂಡಿರೋ ಅಂಥ ಒಂದೆರಡು ಲೆಮನ್ ಪೀಸಸನ್ನು ಹಾಕ್ಕೊತಿದ್ದೀನಿ. ಅನ್ನ ಉದ್ರುದ್ರುವಾಗೆ ಚೆನ್ನಾಗಿ ಬರುತ್ತೆ. ಇಟ್ಕೊಂಡಿರೋ ಅಂಥ ಅಕ್ಕಿನ ಹಾಕ್ಕೊತೀನಿ. ಬನ್ನಿ, ಕುದೀತಾ ಇರೋವಂಥ ನೀರಿಗೆ ಈಗ ನಾನು ಅಕ್ಕಿನ ಹಾಕ್ಕೊತಿದ್ದೀನಿ. ಆ್ಯಂಡ್ ಬಾಸುಮತಿ ರೈಸನ್ನ ಏನಾದರೂ ತೊಗೊಂಡ್ರೆ ನೀವು ನೆನೆಸೋ ಅವಶ್ಯಕತೆ ಇರಲ್ಲ. ನಾರ್ಮಲ್ ಸೋನಾ ಮಸೂರ ಅಕ್ಕಿನ ಬಳಸ್ಕೊಂಡು ಮಾಡ್ತಿದ್ದೀರಾ ಅಂದರೆ ಅಟ್ಲೀಸ್ಟ್ ಒಂದು 10-15 ಮಿನಿಟ್ಸ್ ನೆನೆಸ್ಬೇಕಾಗುತ್ತೆ. ನಾನು ಬಾಸುಮತಿ ರೈಸನ್ನು ಹಂಗಾಗಿ ನಾನು ನೆನೆಸಿಲ್ಲ. ನಾನು ರೈಸ್ ಬಾಯ್ಲ್ ಆಗೋ ಅಷ್ಟರಲ್ಲಿ ಒಂದು ಸ್ವಲ್ಪ ಆನಿಯನ್ ಎಲ್ಲ ಡೀಪ್ ಫ್ರೈ ಮಾಡ್ಕೋಬೇಕು. ಅದನ್ನು ಮತ್ತೆ ಒಂದು ಸ್ವಲ್ಪ ಎಗ್ಗನ್ನು ಕೂಡ ಫ್ರೈ ಮಾಡ್ಕೊತೀನಿ. ಆ್ಯಂಡ್ ಇದೊಂದು 70-75% ಬೆಂದರೆ ಸಾಕು. ಆ್ಯಂಡ್ ಅದು ಅನ್ನ ಕುಕ್ ಆಗೋ ಅಷ್ಟರಲ್ಲಿ ನಾನೀಗ ಒಂದು ಸ್ವಲ್ಪ ಆನಿಯನ್ ಫ್ರೈ ಮಾಡ್ಕೊತೀನಿ. ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಈ ಆನಿಯನ್ ಎಲ್ಲ ಒಂದು ಸ್ವಲ್ಪ ಡೀಪ್ ಫ್ರೈ ಮಾಡಿಕೊಂಡು ಸ್ವಲ್ಪ ಡಾರ್ಕ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಆನಿಯನ್ ಎಲ್ಲ ಈ ಥರ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫುಲ್ ಈ ಥರ ಬ್ರೌನ್ ಕಲರ್ ಟರ್ನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ತೀನಿ. ಇದನ್ನು ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಟರ್ಮರಿಕ್, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಸಾಲ್ಟ್ ಆ್ಯಂಡ್ ಎಗ್ಗನ್ನ ಈ ಥರ ಒಂದು ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಇರುತ್ತೆ ಎಗ್ ಅಂದ್ಬಿಟ್ಟು. ಈಗ ಒಂದು ಸ್ವಲ್ಪ ಮಸಾಲ ಫ್ರೈ ಮಾಡ್ಕೊಳ್ತೀವಿ. ಇದೊಂಥರ ನನ್ನ ಸ್ಟೈಲಲ್ಲಿ ಮಸಾಲೆ ಮಾಡ್ಕೊಂಡು ಮಾಡೋದ್ರಿಂದ ಒಂಥರ ಬಿರಿಯಾನಿ ಎಲ್ಲ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ. ಸೊ ಹಂಗಾಗಿ ಒಂದು ಸ್ವಲ್ಪ ಆನಿಯನ್ ಹಾಕ್ಕೊತಿದ್ದೀನಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸು, ಚಕ್ಕೆ, ಲವಂಗ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಾಕ್ಕೊತಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ, ಕಲರ್ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಟೊಮೆಟೊನು ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ ಒಂದು 5-6 ಗೋಡಂಬಿನ ಹಾಕ್ಕೊತಿದ್ದೀನಿ. ಆ್ಯಂಡ್ ಇದೆಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಈ ಥರ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಆ್ಯಂಡ್ ಇದನ್ನು ಕ್ಲೀನಾಗೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಸಾಫ್ಟಾಗೆ. ಇಲ್ಲಿ ನಾನು ಕೇಸರಿನ ಹಾಲಲ್ಲಿ ನೆನೆಸಿ ಇಟ್ಟಿದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಹಾಕ್ಕೊಳ್ಳೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಬಿರಿಯಾನಿ ಪಾಟ್ ಇಟ್ಕೊಂಡಿದ್ದೀನಿ. ಒಂದು 2-3 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. 1-2 ಸ್ಪೂನ್ ಹಾಕ್ಕೊತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಒಂಚೂರು ಇದು ಬಿಸಿ ಆದಮೇಲೆ 2 ಪಲಾವ್ ಎಲೆ, 1-2 ಏಲಕ್ಕಿ, ಸ್ವಲ್ಪ ಸೋಂಪು ಕಾಳನ್ನ ಹಾಕ್ಕೊತೀನಿ. ಆ್ಯಂಡ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಚೆನ್ನಾಗಿ ಸೀದೋಗಿ ಆ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ. ಆ್ಯಂಡ್ ಈಗ ಅದೊಂಚೂರು ಫ್ರೈ ಆದಮೇಲೆ ಸ್ವಲ್ಪ ಆನಿಯನ್ ಹಾಕ್ಕೊತಿದ್ದೀನಿ, ಸ್ವಲ್ಪ ಕರಿಬೇವು ಹಾಕ್ಲಾ. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಜಾಸ್ತಿ ಏನು ಬೇಡ.
ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಆನಿಯನ್ ಎಲ್ಲ ಸಾಫ್ಟಾಗಿ ಫ್ರೈ ಆದಮೇಲೆ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ತೀನಿ. ಇದೊಂದು ಸ್ವಲ್ಪ ರಾ ಸ್ಮೆಲ್ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಆವಾಗಲೇ ಮಾಡ್ಕೊಂಡಿದ್ದೀವಿ ಈರುಳ್ಳಿ ಎಲ್ಲ. ಇವಾಗ ಒಂದು ಸ್ವಲ್ಪ ಅದರಲ್ಲಿ ಒಂಚೂರು ಎಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಇವಾಗ ಇದಕ್ಕೊಂದು ಚೂರು ಮಸಾಲೆ ಆ್ಯಡ್ ಮಾಡ್ತೀನಿ. ಇಲ್ಲಿ 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಿದ್ದೀನಿ. 1.5 ಸ್ಪೂನಷ್ಟು ಹಾಕೊಂಡು 1/4 ಸ್ಪೂನಷ್ಟು ಬಿರಿಯಾನಿ ಪೌಡರ್ನ ಹಾಕ್ಕೊತಿದ್ದೀನಿ. ಆ್ಯಂಡ್ ಎಗ್ ಬಿರಿಯಾನಿ ಪೌಡರ್ ಅಂತ ಸಿಗುತ್ತೆ ಅದು. ಆ್ಯಂಡ್ ನಾರ್ಮಲ್ ಆಗಿ ಬಿರಿಯಾನಿ ಪೌಡರ್ ಹಾಕ್ಕೊಂಡ್ರು ಸಾಕು. ನಾನು ಏನೇನು ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ ಅಂದ್ಬಿಟ್ಟು ಇನ್ನೊಂದ್ಸರಿ ಎಲ್ಲ ಹೇಳ್ತೀನಿ. ಫಸ್ಟಿಗೆ ಒಂದು ಸ್ವಲ್ಪ ಧನಿಯಾ ಪೌಡರ್, ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಅರ್ಶಿನ ಪುಡಿ, ಸ್ವಲ್ಪ ಬಿರಿಯಾನಿ ಪೌಡರ್ ಅಂತ ಸಿಗುತ್ತೆ, ಎಗ್ ಬಿರಿಯಾನಿ ಪೌಡರ್ ಅಂತ ಕೂಡ ಸಿಗುತ್ತೆ. ಅದು ಮೊಸರನ್ನ ಹಾಕ್ಕೊತಿದ್ದೀನಿ. ಮೊಸರನ್ನ ಮಿಸ್ ಮಾಡದೆ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಏನು ಧನಿಯಾ ಪುಡಿ, ಖಾರದ ಪುಡಿ ಅಥವಾ ಬಿರಿಯಾನಿ ಪೌಡರ್ ಏನು ಹಾಕಿರ್ತೀವಿ ಅದನ್ನು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಒಂಥರ ರೈಸ್ ಎಲ್ಲ ಜಾಸ್ತಿ ಮಸಾಲೆ ಆಗುತ್ತೆ. ಲೈಟಾಗಿ ಹಾಕ್ಕೊಂಡು ಮೊಸರನ್ನ ಹಾಕ್ಕೊಂಡು ಕ್ಲೀನಾಗಿ ಅದರಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಒಂಚೂರು ಈಗಲೇ ಒಂದು ಸ್ವಲ್ಪ ಸಾಲ್ಟ್, ಗರಂ ಮಸಾಲ ಎಲ್ಲ ಅವಶ್ಯಕತೆ ಇಲ್ಲ, ಬಿಕಾಸ್ ನಾವು ರೈಸ್ ಕುಕ್ ಮಾಡ್ಕೊಳ್ಳೋಗೂ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಆವಾಗಲೇ ಒಂದು ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿದ್ದೀವಲ್ಲ, ಪೆಪ್ಪರ್ ಕಾಳು ಮೆಣಸೆಲ್ಲ, ಸೊ ಎಲ್ಲ ಈಕ್ವಲ್ ಆಗುತ್ತೆ. ಸ್ವಲ್ಪ ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿ. ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ನೋಡಿ, ಈ ಥರ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಫ್ರೈ ಮಾಡಿ ಇಟ್ಕೊಂಡಿರೋಂಥ ಎಗ್ಗನ್ನು ಹಾಕ್ಕೊತಿದ್ದೀನಿ. ಎಗ್ಗನ್ನ ಹಾಕಿದ್ಮೇಲೆ ಒಂದು ಸ್ವಲ್ಪ ಅದರಲ್ಲಿರೋಂಥ ಮಸಾಲೆ ಎಲ್ಲ ಎಗ್ಗೆ ಹಿಡಿಯೋ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಿದ್ದೀನಿ. ಎಗ್ ರೈಸ್ ಹಾಕಕ್ಕೆ ಮುಂಚೆ ಇಲ್ಲಿ ಒಂದು ಸ್ವಲ್ಪ ಎಗ್ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನಾನ ಹಾಕ್ಕೊತಿದ್ದೀನಿ. ಮೋಸ್ಟ್ ಒಂದು 80% ಕುಕ್ ಆಗಿಬಿಟ್ಟಿದೆ. ಆ್ಯಂಡ್ ಇವಾಗ ನಾವು ದಮ್ ಕಟ್ಕೊಳ್ಳೋದಕ್ಕೆ ಹಾಕ್ಕೊಳ್ಳ ಒಂದು 80% ಕುಕ್ ಆಗಿದೆ. ಫುಲ್ 100% ಕುಕ್ ಆಗೋವರೆಗೂ ಇರಬಾರ್ದು, ಬಿಕಾಸ್ ನಾವು ದಮ್ ಕಟ್ಟೋವಾಗ ಇನ್ನೂ ಒಂದು ಸ್ವಲ್ಪ ಕುಕ್ ಆಗುತ್ತಲ್ವ, ಹಂಗಾಗಿ ಒಂದು ಸ್ವಲ್ಪ ಒಂದು 80% ಕುಕ್ ಆದರೆ ಸಾಕು. ನಾನಿಲ್ಲಿ ಫ್ರೈ ಆನಿಯನ್ನ ಹಾಕ್ಕೊತಿದ್ದೀನಿ, ಅಥವಾ ಆನಿಯನ್ನ ಹಾಕ್ಕೊತಿದ್ದೀನಿ. ಸ್ವಲ್ಪ ಪುದೀನ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ, ಕೇಸರಿ ಹಾಲನ್ನ ಹಾಕ್ಕೊತಿದ್ದೀನಿ. ಲಾಸ್ಟಲ್ಲಿ ಏನಾದರೂ ಒಂಚೂರು ಸಾಲ್ಟ್ ಬೇಕು ಅಂದರೆ ಹಾಕ್ಕೋಬೋದು, ಕಮ್ಮಿ ಆಗಿದೆ ಅನಿಸಿದ್ರೆ. ಇಲ್ಲ ಅಂತಂದರೆ ನಾವು ರೈಸ್ ಕುಕ್ ಮಾಡೋಕೆ ಇಟ್ಟಿರ್ತೀವಲ್ಲ ಆವಾಗಲೇ ಹಾಕ್ಕೊಂಬಿಟ್ರೆ ನಡೆಯುತ್ತೆ. ಆ್ಯಂಡ್ ಈಗ ದಮ್ ಕಟ್ಟೋಣ. ಇವಾಗ ನಾನು ಈ ಥರ ದಮ್ ಕಟ್ಟೋವಂಥ ಪೇಪರ್ನ ತೊಗೊಂಡು ದಮ್ ಕಟ್ಕೊತೀನಿ. ಇದನ್ನ ಇಟ್ಟು ದಮ್ ಕಟ್ಟಿದ್ರೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 10-15 ಮಿನಿಟ್ಸ್ ಬಿಟ್ಟರೆ ಸಾಕು, ಸಕ್ಕದಾಗಿರೋವಂಥ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ಆ್ಯಂಡ್ ಪೇಪರನ್ನು ಹಾಕಿ ಪೇಪರ್ ಮೇಲೆ ಲಿಡ್ ಕ್ಲೋಸ್ ಮಾಡಿ ಏನಾದರೂ ಒಂದು ಸ್ವಲ್ಪ ಭಾರ ಇರೋವಂಥದ್ದನ್ನು ಇಟ್ಬಿಟ್ರೆ ದಮ್ ಆಚೆ ಹೋಗುತ್ತೆ, ಸಕ್ಕದಾಗಿ ದಮ್ ರೆಡಿ ಆಗುತ್ತೆ. ಆ್ಯಂಡ್ ಈಗ ದಮ್ ಕಟ್ಟಿದ್ದೀನಿ. ಆ್ಯಂಡ್ ಒಂದು 10-15 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಿದ್ರೆ ಎಗ್ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ಆ್ಯಂಡ್ ಮತ್ತೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಏನು ಅಂತ. ಐ ಹೋಪ್ ಚೆನ್ನಾಗಿ ಬಂದಿರುತ್ತೆ ಅಂತ. ಆ್ಯಂಡ್ ನೋಡೋಣ, ಸ್ಟೇ ಟ್ಯೂನ್ ಆ್ಯಂಡ್ ಸಿ ಯು. And finally, here it is, dum biryani is ready. And I am also very much of curious because ಹೆಂಗೆ ಬಂದಿರುತ್ತೆ, ತಲಾ ಏನಾದರೂ ಅಂಟು ಬಿಟ್ಟಿರುತ್ತಾ ಅಂತ ಸಿಕ್ಕಾಪಟ್ಟೆ ಭಯ ಅನಿಸುತ್ತೆ. ಬಿಕಾಸ್ ಇದು ದಮ್ ಬಿರಿಯಾನದು ಪ್ರೊಸೆಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಟೈಮು ಕೂಡ ತಗೊಳುತ್ತೆ. ಸೊ ನಾನು ಜಾಸ್ತಿ ಮಾಡಲ್ಲ. ಸೊ ಅಪರೂಪಕ್ಕೊಂದ್ಸರಿ ಮಾಡಿದಾಗ ಎಲ್ಲಿ ತಲಾ ಕಟ್ಟಿರುತ್ತೆ ಏನು ಅಂತ ಭಯ. ಆ್ಯಂಡ್ ಲೆಟ್ಸ್ ಗೆಟ್ಸ್ ಓಪನ್ ಗ್ಯಾಸ್. ಆ್ಯಂಡ್ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಿದ್ದೆ ಹೆಂಗೆ ಬಂದಿದೆ ಏನು ಅಂತ. ಆ್ಯಂಡ್ ಲುಕ್ ಅಟ್ ದಿಸ್ ಗೈಸ್, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸಖತ್ತಾಗಿ ಕಾಣ್ತಿದೆ. ಆ್ಯಂಡ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ರೈಸ್ ಕುಕ್ ಆಗಿದೆ.
ಆ್ಯಂಡ್ ಮೊದಲಿಗೆ ನಾನು 80% ಕುಕ್ ಮಾಡಿದ್ದೆ, ಮತ್ತು ನಾನು ಲೋ ಫ್ಲೇಮಲ್ಲಿ ಒಂದು 10-15 ಮಿನಿಟ್ಸ್ ನಾನು ಕುಕ್ ಮಾಡಿಕೊಂಡೆ. ಆ್ಯಂಡ್ ಪರ್ಫೆಕ್ಟ್ ಆಗಿರುವಂತಹ ದಮ್ ಬಿರಿಯಾನಿ ರೆಡಿ ಆಗಿದೆ. ಆ್ಯಂಡ್ ನೋಡಿ ಎಷ್ಟು ಕಲರ್ಫುಲ್ಲಾಗಿ, ಆ್ಯಂಡ್ ಎಗ್ಗು ಕೂಡ ಅಷ್ಟೇ ಅದಕ್ಕೆ ಖಾರ ಎಲ್ಲ ಹಿಡಿದು ಪರ್ಫೆಕ್ಟಾಗಿ ಸಖತ್ತಾಗಿ ರೆಡಿ ಆಗಿದೆ. ನೀವು ನೋಡ್ಬೋದು ಇಲ್ಲಿ ಒಂದು ಚೂರು ಕೂಡ ತಳ ಕೂಡ ಅಂಟಿಲ್ಲ. ಆ್ಯಂಡ್ ಪರ್ಫೆಕ್ಟಾಗಿ ದಮ್ ಬಿರಿಯಾನಿ ರೆಡಿ ಆಗಿದೆ. ಈಗ ನಾವು ಲೆಟ್ಸ್ ಗೆಟ್ ಸರ್ವ್ ಇಟ್ ಆ್ಯಂಡ್ ಟೇಸ್ಟ್ ಕೂಡ ಮಾಡಿಬಿಡೋಣ. ಆ್ಯಂಡ್ ನನಗೆ ಇವಾಗಲೂ ವಾಯ್ಸ್ ಓವರ್ ಕೊಡೋವಾಗೂ ಫುಲ್ ಟೆಂಪ್ಟ್ ಅಂತ ಅನಿಸ್ತಾ ಇದೆ, ಅಷ್ಟು ಸಖತ್ತಾಗಿತ್ತು ದಮ್ ಬಿರಿಯಾನಿ. ಆ್ಯಂಡ್ ಎಗ್ ಬಿರಿಯಾನಿ ಜೊತೆಗೆ ಒಂದು ಸ್ವಲ್ಪ ನಾನು ರಾಯ್ತಾ ಕೂಡ ಮಾಡಿದ್ದೆ, ಮೊಸರು ಬಜ್ಜಿ. ಆ್ಯಂಡ್ ಸಪ್ರೇಟಾಗಿ ಆನಿಯನ್ ಟೊಮೆಟೊ ಕೂಡ ಸರ್ವ್ ಮಾಡ್ಬೋದು, ಅಥವಾ ಮೊಸರು ಬಜ್ಜಿ ಕೂಡ ಮಾಡ್ಕೋಬೋದು. ಆ್ಯಂಡ್ ಸಖತ್ತಾಗಿರುತ್ತೆ. ಆ್ಯಂಡ್ ಟ್ರಸ್ಟ್ ಮಿ ಗೈಸ್, ತುಂಬ ಟೇಸ್ಟಿಯಾಗಿತ್ತು. ರೈಸು ಆ್ಯಂಡ್ ಎಗ್ಗು ಎಲ್ಲ ಪರ್ಫೆಕ್ಟಾಗಿ ಸಖತ್ ಕಲರ್ಫುಲ್ಲಾಗಿ ಕಾಣ್ತಾ ಇರೋದಲ್ಲ, ರುಚಿ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಟೇಸ್ಟಿಯಾಗೆ ಬಂದಿತ್ತು. ಟ್ರಸ್ಟ್ ಮಿ, ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಎಗ್ ರೆಸಿಪಿ ಅಂತ ಹೇಳ್ಬೋದು. ನನಗೆ ಈ ಥರ ಎಗ್ಗಲ್ಲಿ ಈ ಥರ ದಮ್ ಬಿರಿಯಾನಿ ಮಾಡ್ಕೊಂಡು ತಿಂದರೆ ಆ್ಯಂಡ್ ಸಿಕ್ಕಾಪಟ್ಟೆ ಇಷ್ಟ. ನಾರ್ಮಲ್ ಆಗಂತೂ ನಾನು ಬಿರಿಯಾನಿ ಮಾಡಲ್ಲ, ಎಗ್ಗಿಂದ ಈ ಥರ ಎಗ್ ಬಿರಿಯಾನಿ ಮಾಡ್ಕೊಂಡು ತಿಂತೀನಿ. ಆ್ಯಂಡ್ ಸಕ್ಕ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಖಂಡಿತ ಮಿಸ್ ಮಾಡದೆ ಟ್ರೈ ಮಾಡಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನೋಡಿ ರೈಸು ಕೂಡ ಅಷ್ಟೇ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ. ಆ್ಯಂಡ್ ಕ್ಲೀನಾಗೆ ಟಿಪ್ಸನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗತ್ತೆ. ಇನ್ಯಾಕೆ ತಡ ಮಾಡಿದೆ, ನಾನಂತೂ ತಿನ್ಬಿಡ್ತೀನಪ್ಪ, ನನಗಂತೂ ಫುಲ್ ಟೆಂಪ್ಟಿಂಗ್ ಅಂತ ಅನಿಸ್ತಿದೆ. ನಿಮಗೂ ಈ ಥರ ಹೇಗೆ ಬಿರಿಯಾನಿ ಮಾಡಬೇಕು ಅಂದರೆ ಈ ಥರ ಒಂದು ಸಾರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.